ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನಾನು ಒಂದು ದೂರ ತೀರ ಯಾನ ಹೋಗಬೇಕು ಅಂತ ಹೊರಟು ಬಂದಿದ್ದೀನಿ. ಮೈಸೂರು ರಸ್ತೆಯಲ್ಲಿದ್ದೀನಿ. ರಜತಗಿರಿ ಪ್ಯಾಲೇಸ್ ಅಂತ ಒಂದು ಹೋಟ್ಲ್ ಹತ್ರ ಇದ್ದೀನಿ. ದೂರ ತೀರ ಯಾನ ಅಂದ ತಕ್ಷಣ ನಿಮಗೆ ನೆನಪಾಗಿರಬೇಕು, ದೂರ ತೀರ ಯಾನ ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಆ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಒಂದಷ್ಟು ಮಾತುಕತೆ ಮಾಡಿದ್ದೆ. ಸೊ ಈ ಚಿತ್ರದ ಮೇಲೆ, ಈ ಚಿತ್ರದ ನಾಯಕಿ ಮತ್ತು ನಾಯಕನ ಒಂದಷ್ಟು ವಿಷಯಗಳನ್ನು ಮಾತಾಡಬೇಕು. ಅವರೊಟ್ಟಿಗೆ ಅವರನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದೀನಿ. ಅವರು ಅಲ್ಲೋಗೋಣ, ಇಲ್ಲೋಗೋಣ, ಅಲ್ಲಿ ಪ್ಲ್ಯಾನು, ಇಲ್ಲಿ ಪ್ಲ್ಯಾನು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮೈಸೂರು ರೋಡಲ್ಲಿ ತಂದು ನಾನು ನಿಲ್ಲಿಸಿದ್ದಾರೆ. ನಾನು ಇಲ್ಲಿ ನಿಂತಿದ್ದೀನಿ. ಈಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಡಿಸೈಡ್ ಆಗುತ್ತೆ ದೂರ ತೀರ ಯಾನನ, ಸಮೀಪ ತೀರ ಯಾನನ ಅಂತ. ಒಂದಷ್ಟು ಮಾತುಕತೆ, ಒಂದಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆ ಈ ವಿಶೇಷ ಸಂಚಿಕೆಯಲ್ಲಿ. ಬನ್ನಿ. ನಮಸ್ಕಾರ. ಹೇಗಿದ್ದೀರಾ? ಫೈನ್, ಸೂಪರ್. ನೀವು? ಸೂಪರ್ ಆಗಿದೆ. ಹೇಗಿದ್ದೀರಾ? ಎಲ್ಲೋಗೋಣ? ದೂರ ತೀರ ಏನಕ್ಕೆ ಹೋಗೋಣ? ಫಸ್ಟ್ ಹೊಟ್ಟೆ ಹಸಿತಾ ಇದೆ. ಇಲ್ಲ, ಫಸ್ಟ್ ತಿಂಡಿ ತಿನ್ನ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಫಸ್ಟ್ ತಿಂಡಿ ತಿನ್ಕೊಂಡು ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿದೆ ನಾನು ಎಲ್ಲೋಗೋಣ ಅಂತ. ಒಂದ್ಸಲ ಕೂರ್ಗ್ ಅಂದ್ರಿ, ಈ ಕಡೆ ಸಾಗರ, ಶಿವಮೊಗ್ಗ ಅಂದ್ರಿ. ಈಗ ನಡುವಲ್ಲಿ ಇದ್ದೀವಿ. ಎಲ್ಲೋಗೋದು ಅಂತ ಯೋಚನೆ ಮಾಡಬೇಕು. ಏನು ಡಿಸೈಡ್ ಮಾಡಿದ್ದೀರಾ ಗೊತ್ತಿಲ್ಲ. ಇಬ್ರು ರೆಡಿಯಾಗಿ ಬಂದಿದ್ದೀರಾ? ಫಸ್ಟ್ ತಿಂಡಿ ತಿಂದು ಆಮೇಲೆ ಯೋಚನೆ ಮಾಡೋಣ. ತಿಂಡಿ ತಿಂತ ಯೋಚನೆ ಮಾಡೋಣ ಬನ್ನಿ. ಐ ಥಿಂಕ್ ಐಡಿಯಾಸ್ ಬರುತ್ತೆ. ಎಲ್ಲ ಬ್ಯಾಗ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ದೂರ ತೀರ ಅನ್ಕೋಬೇಕು ಅಂತ. 11ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ಬೇಗ ಬರಬೇಕು. ಊರೂರು ಸುತ್ತಣ. ಏನ್ ಬ್ಯಾಗು? ಬಟ್ಟೆ ಬ್ಯಾಗ್. ಓ, ದೊಡ್ಡದಾಗ ಪ್ಲಾನ್ ಮಾಡಿದೀರಾ ಹಾಗಿದ್ರೆ ನೀವು? ಏನಿದೆ ಸರ್? ಹೋಟೆಲ್ ಸ್ಪೆಷಲ್ ಮೈಸೂರು ಮಸಾಲೆ ದೋಸೆ ಇದೆ, ನೀರು ದೋಸೆ ಇದೆ, ಕೊಟ್ಟೆ ಕಡುಬು ಇದೆ, ಇಡ್ಲಿ ವಡ, ಚೂಚೋಬಾತ್, ರೈಸ್ ಬಾತ್, ಪೂರಿ, ದೋಸೆ. ನೀರು ದೋಸೆ ಜೊತೆ ಏನು ಕೊಡ್ತೀರಾ? ಅದು ಕಾಯಿ ಬೆಲ್ಲ ಕೊಡುತ್ತೆ, ಚಟ್ನಿ ಬರುತ್ತೆ, ಸಾಗು ಬೆಸ್ಟ್. ಇದೆಯಾ? 2 ನೀರು ದೋಸೆ. ನಿಮಗೆ ಸರ್ ಬೇರೆ ಏನಿದೆ? ಇಡ್ಲಿ ವಡ, ಚೂಚೋಬಾತ್, ರೈಸ್ ಬಾತ್, ಪೂರಿ, ದೋಸೆ. ರೈಸ್ ಬಾತ್ ಏನಿದೆ? ರೈಸ್ ಬಾತ್, ಮೆಂತ್ಯ ರೈಸ್ ಬಾತ್ ಇದೆ, ಮತ್ತು ಪೊಂಗಲ್ ಇದೆ. ಒಂದು ಪೊಂಗಲ್ ಕೊಡಿ. ಒಂದು ವಡೆ. ವಡೆ ಎಲ್ಲರೂ ಕೊಡಿ. ಡಿಪ್ಪಸ್ ನಂಗೆ ಬೇಡ, ಸೆಪ್ರೇಟ್. ನಂಗೆ ಬೇಡ, ನಂಗೆ ಬೇಡ. ಓಕೆ, ನನಗೆ ಒಂದು ಪೊಂಗಲ್ ಕೊಡಿ, ಒಂದು ಸಿಂಗಲ್ ಇಡ್ಲಿ, ಡಿಪ್ಪು, ಮತ್ತು ಒಂದು ಸ್ವಲ್ಪ ಚಟ್ನಿ. ಹಾಟ್ ವಾಟರ್ ಬೇಕು, ನಾರ್ಮಲ್ ಕೊಡಿ. ಥ್ಯಾಂಕ್ ಯು. ಕಾಫಿ ಆಮೇಲೆ? ಕಾಫಿ ಆಮೇಲೆ. ಓಕೆ ಅಲ್ಲ? ಎಸ್, ಸೂಪರ್. ಓಕೆ, ಆ ಸೌಂಡು, ಜಸ್ಟ್ ಆ ಸೌಂಡು ಮತ್ತು ಆ ವಿಷುವಲ್ ನೋಡಿದಾಗ ಈಗ ಬೇರೆ ಥರ ಇದೆಯಲ್ಲ ಅಂತ ಅನಿಸ್ತು. ಅಂದರೆ ಮನ್ಸರವ್ರಿಗೆ ಅವಾಗ ಕಾಲ್ ಮಾಡಿದ್ರು, ಏನು ಈ ಸಲ ಬೇರೆ ಏನೋ ಹೊಟ್ಟಿದ್ದಾರೆ. ಇಲ್ಲ, ಈ ಸಲ ಬೇರೆನೇ ಅಂತ ಅನ್ನೋ ಥರ ಇದ್ವಿ. ಅವರಿಗೂ ಒಂದು ಸ್ವಲ್ಪ ಅನಿಸ್ತು ಏನೋ ಗೊತ್ತಿಲ್ಲ. ಇಲ್ಲ, ಐ ಥಿಂಕ್ ರನ್ನಿಂಗ್ ಟೈಟಲ್ ಥರ ಇಟ್ಕೊಂಡಿದ್ರು ಅಂತ ಕಾಣುತ್ತೆ ಆ ಟೈಮಲ್ಲಿ. ಬಟ್ ಆಮೇಲೆ ಇದಿಟ್ಟು ಆದಮೇಲೆ ತುಂಬ ಖುಷಿ ಆಯಿತು. ಏನು ಇಟ್ಟಿದ್ರು ಮೊದಲು? ಈಗ ಹೇಳ್ಬೋದಲ್ಲ? ನಮಗೆ ಆಮೇಲೆ ಅಲ್ಲ ಹೇಳಿ, ಇದೇನು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ. ನಾನು ಹೇಳ್ತೀನಿ, ನೀನು ಬೇಕಾದ್ರೆ ಹೇಳು ಇವಾಗ. ಇಂತಾನೆ ಶುರು ಮಾಡಿದ್ದು. ಅಲ್ಲ, ಇಷ್ಟೊಂದು ಭಯನಾ? ಭಯ ಅಂತಲ್ಲ, ಐ ಥಿಂಕ್ ಏನಾದ್ರು ಕನ್ಫ್ಯೂಷನ್ ಆಗ್ಬಿಟ್ರೆ ಆಮೇಲೆ ಇವಾಗೊಂದು ನಾನು ಹೇಳಿ ಇದಾ ಅನ್ನೋ ಥರ ಆಗ್ಬಿಟ್ರೆ ಸುಮ್ಮನೆ ಇಲ್ಲ. ಚೆನ್ನಾಗಿ ಎಸ್ಪೆಷಲಿ ಕೆಲವೊಂದು ಟೈಟಲ್ಸು ಎಲ್ಲೆಲ್ಲೋ ರಿಜಿಸ್ಟರ್ ಆಗಿರ್ತವೆ. ಅದು ಕರೆಕ್ಟ್. ಸೊ ಅದನ್ನ ನಾವು ಬಾಯ್ಬಿಟ್ಟು ಅದು ಇನ್ನೆಲ್ಲೋ, ಪ್ಲಸ್ ಬೇರೆ ಕಡೆ ಅಂದರೆ ಕಾರ್ಪೊರೇಟೈಸೇಷನ್ ಆಗಿರುತ್ತೆ. ಸೊ ಅಲ್ಲಿ NDA ಕ್ಲಾಸಸ್ ಎಲ್ಲ ಇರುತ್ತೆ. ಈ ವಿಷಯಗಳ ಬಗ್ಗೆ ಮಾತಾಡ್ಬೋದು, ಈ ವಿಷಯಗಳ ಬಗ್ಗೆ ಮಾತಾಡೋಗಿಲ್ಲ ಅಂತ. ಬಟ್ ಇಲ್ಲಿ ಅದಿನ್ನೂ ಕಡಿಮೆ. ಸೊ ಇಲ್ಲಿ ಫ್ರೀಡಮ್ ಇರುತ್ತೆ, ಬಟ್ ಆ ಫ್ರೀಡಮ್ನ ಯಾವ ಮಟ್ಟ ಯೂಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಬಿಕಾಸ್ ಅದು ಹೇಳೋಕ್ಕಾಗಲ್ಲ. ಅದು ಉಲ್ಟಾನೂ ಹೊಡಿಬೋದು, ಹೆಲ್ಪು ಆಗ್ಬೋದು ಕೆಲವು ಸಲ, ಬಟ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಹಾಗಾಗಿ ಎಸ್ಪೆಷಲಿ ನಮ್ಮದೇ ಅಲ್ವಾ ಸಿನಿಮಾ. ಏನು ಡಿಲೇ ಮಾಡ್ತಿದಾರಲ್ಲ ತಿಂಡಿ ತರಕ್ಕೆ? ತುಂಬ ಸ್ಪೆಷಲ್ ಆಗಿ ಮಾಡ್ತಿದ್ದ. ಅದು ಬೇರೆ ಏನು ಸ್ಪೆಷಲ್ ಇದೆ ಅದನ್ನೇ ಕೊಡಿ ಅಂತ ಹೇಳಿ. ಬಂದರು ಅಲ್ಲಿ ಕೊಡಿ ಒಂಚೂರು ಟ್ರೈ ಮಾಡುವ.
ಏನು ಬೇಕು? ಸ್ಟಾರ್ಟ್ ಮಾಡುವ. ನೀರು ದೋಸೆ ನಿಮ್ಮ ಫೇವ್ರೇಟು, ನೀರು ದೋಸೆ ನಿಮ್ಮ ಫೇವ್ರೇಟು, ಇಡ್ಲಿ ನಮ್ಮ ಆಲ್ವೇಸ್ ಫೇವ್ರೇಟ್. ಹಾಂ, ಸ್ಪೂನೇ ನಿಮಗೆ ಬೇಡವಾ? ನಮಗೆ ನೀರು ದೋಸೆ ಜೊತೆ ಪ್ರಾನ್ ಗೀ ರೋಸ್ಟ್ ಇದ್ಬಿಟ್ಟಿದ್ರು. ಹಾಂ 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 ಏನು ನೀರು ಜೊತೆ ಇರುತ್ತೆ, ಪ್ರಾನ್ ಗೀ ರೋಸ್ಟ್ ಒಳ್ಳೆ ಕಾಂಬಿನೇಷನ್. ಹೌದು. ವೆಜ್ಜಲ್ಲಿ ಏನು ನಿಮ್ಮ ಫೇವ್ರೇಟು? ನನಗೆ ಐ ಥಿಂಕ್ ದೋಸೆನೇ. ಪ್ರಿಯಾಂಕಾ? ಮೆಂತ್ಯ ಪಲಾವ್ ಸಖತ್ ಇಷ್ಟ. ಮೆಂತ್ಯ ಪಲಾವ್ ಇತ್ತು ಇಲ್ಲಿ ಅಂದರೆ ನನಗೆ ಮನೇಲಿ ಮಾಡೋದು ತುಂಬ ಇಷ್ಟ. ದೂರತೀರ ಏನೋ ಸಿನಿಮಾ ಅಂದರೆ ತುಂಬ ದೊಡ್ಡ ಜರ್ನಿ ಅನ್ಸುತ್ತಲ್ಲ. ನೀವು ಆಲ್ಮೋಸ್ಟ್ ಎಲ್ಲ ಟ್ರಾವೆಲಲ್ಲೇ ಶೂಟ್ ಮಾಡಿದ್ದು ಅಂತ ಹೇಳಿ. ಹೌದು. ತಿಂಡಿ ಕೂತಿರೋದ್ರಿಂದ ನನಗೆಲ್ಲ ನೆನಪಾಗಿ ಬರೀ ಊಟದ ಬಗ್ಗೆ ಮಾತಾಡಬೇಕು ಅನಿಸ್ತೈತೆ. ಹಾಗಾಗಿ ಹೆಂಗಿತ್ತು ಅಂದರೆ ಊಟ ತಿಂಡಿ ವ್ಯವಸ್ಥೆ? ಅಷ್ಟು ಜರ್ನಿಲಿ ಶೂಟ್ ಮಾಡೋದು ಅಂದರೆ ಸುಲಭ ಅಲ್ಲ. ಇದ್ದು ಅಂದರೆ ಇಲ್ಲಿಂದ ಹೊರಡುವಾಗ ಸ್ವಲ್ಪ ಗುಂಡ್ಗುಂಡಕ್ಕಿದ್ದೆ ನಾನು. ಶೂಟ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಸ್ವಲ್ಪ ತುಂಬ ಸಣ್ಣಾಗಿ, ಅಂದರೆ ನನಗೆ ಸಿನಿಮಾಗೆ ಬೇಕಾದಂಗೆ ಆಗಿದ್ದೆ. ಅಂದರೆ ಫುಲ್ ಪ್ರೋಟೀನ್ ಫುಡ್ಡು, ಅಲ್ಲಿ ಸೀ ಫುಡ್ಡು, ಜಂಕ್ ತಿನ್ನೋದಕ್ಕೆ ಯಾವುದೇ ಅಂಗಡಿ ಥರ ಇರ್ತಿರ್ಲಿಲ್ಲ. ತಿಂದರೆ ಹೆಲ್ದಿಯಾಗಿ ತಿನ್ನಬೇಕು. ಸೆಟ್ಟಲ್ಲೂ ಒಳ್ಳೆ ಊಟ ಇರ್ತಾಯಿತ್ತು. ಆ್ಯಕ್ಚುಲಿ ನಮ್ಮ ಸೆಟ್ಟಲ್ಲಿ ಅಡುಗೆ ಮಾಡ್ತಿದ್ದವರು ಅಂತೂ ಭಾಳ ಚೆನ್ನಾಗಿ ಮಾಡೋರು. ಜೊತೆಗೆ ಅವ್ರನ್ನೂ ಕರ್ಕೊಂಡು ಹೋಗ್ಬಿಡ್ತಿದ್ರಾ? ಅವರೇ ಬರ್ತಿದ್ರು, ಅವರೇ ಬಂದು ಡೈಲಿ ಅಡುಗೆ ಮಾಡಿ ಕೊಡೋರು. ತುಂಬ ಚೆನ್ನಾಗಿ ಮಾಡೋರು. ಭಟ್ರು ಇಟ್ಟಿದ್ರು. ಸೊ ಅಂದರೆ ನಾವು ಕೆಲವೊಂದು ಕಾಡು ಅಲ್ಲಿ ಇಲ್ಲಿ ಶೂಟ್ ಮಾಡುವಾಗ ಹೊರಗಡೆಯಿಂದ ತರಿಸ್ಲಿಕ್ಕೆ ಆಗಲ್ಲ ಅಲ್ಲ. ಸೊ ಅಲ್ಲೇ ಆ ಕಾಡಲ್ಲಿ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಶೂಟ್ ಮಾಡಿ ತಿನ್ನೋಂದು ಮಜಾ ಇರುತ್ತಲ್ಲ, ಸಕ್ಕತ್ತಾಗಿರ್ತೈತೆ. ಹೆಂಗಿತ್ತು ಅಂದರೆ ಜರ್ನಿ? ಎಷ್ಟು ಜನ ಹೋಗಿದ್ರಿ? ಈಗ ಯೂಶ್ವಲಿ ಜರ್ನಿ ಶೂಟ್ಸ್ ಅಂದರೆ ತುಂಬ ಕಷ್ಟ. ಎಲ್ಲ ಟೀಮ್ನ ಕಟ್ಕೊಂಡು ಅಷ್ಟು ಎಕ್ವಿಪ್ಮೆಂಟ್ಸ್ ತೊಗೊಂಡು. ಹೌದು. ಬಟ್ ನೀವು ಹೋಗಿರೋ ಸ್ಪಾಟ್ಸ್ ಯೂನಿಕ್ ಆಗಿದೆಯಪ್ಪ. ಅಂದರೆ ಒಂದೊಂದು ಲೊಕೇಶನ್ ಹೆಂಗೆ ಶೂಟ್ ಮಾಡೋದು, ಎಲ್ಲಿ ಹೋದ್ರು ಅಂತ ಅಲ್ವಾ? ಅಂದರೆ ನಾವು ನೋಡೋಕ್ಕಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಹೆಂಗೆ ಅಚೀವ್ ಮಾಡಿದ್ರಿ ಅದು ಅಂತ. ತುಂಬ ಕಷ್ಟ ಆಯಿತು. ನಾವು ಏನು ಇವಾಗ ಹೇಳ್ದಂಗೆ ಅದು 1% ಅದನ್ನು ಅರ್ಥ ಮಾಡ್ಸೋಕ್ಕಲ್ಲ. ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗುತ್ತೆ. ಅವ್ರನ್ನೆಲ್ಲ ಒಂದೊಂದು ಪಾತ್ರೆ ಗೀತ್ರೆ ಎಲ್ಲ ಎತ್ಕೊ ಓಡಾಡೋದಕ್ಕೂ ಅದು ಇದಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ ಟೆಕ್ನಿಷಿಯನ್ಸ್ ಅಂತೂ. ಬಟ್ ಒಂದೇನಂದರೆ ಐ ಥಿಂಕ್ ಇಡೀ ತಂಡ ಒಟ್ಟಿಗೆ ಒಂದು ಎನರ್ಜಿ ಇದ್ದರೆ ಐ ಥಿಂಕ್ ಆ ಕಷ್ಟ ಅಂತ ಅನಿಸಲ್ಲ. ಇಂಟೆನ್ಷನ್ ಸೇಮ್ ಇರಬೇಕು, ಒಂದೇ ಉದ್ದೇಶ, ಒಂದೇ ಪ್ಯಾಷನ್ ಇರಬೇಕು. ಆ್ಯಂಡ್ ಹೋಗ್ತಾ ಹೋಗ್ತಾ ಅದಿದ್ದಾಗ ಐ ಥಿಂಕ್ ಒಂದು ಫ್ಯಾಮಿಲಿ ಥರ ಬೆಳ್ಕೊಂಡ್ಬಿಡುತ್ತೆ, ಪ್ರೀತಿ ಬಂದ್ಬಿಡುತ್ತೆ. ನೀವು ಎಷ್ಟೇ ಕಷ್ಟಪಡ್ತಿದ್ರು ಯಾರೋ ಒಬ್ರು ಇರ್ತಾರೆ ಆ ಟೀಮಲ್ಲಿ, ಎಲ್ಲಿಂದನೋ ಒಂದು ಕಡೆಯಿಂದ ಎನರ್ಜಿ ಬರ್ತಾನೆ ಇರುತ್ತೆ. ನಮಗೂ ಹಾಗೇನೆ, ಎಷ್ಟೇ ಕೆಲವು ಸತಿ ಡ್ರೈನ್ ಆಗಿತ್ತು ಅಂತ ಅನಿಸ್ತಿದ್ರು ಯಾರೋ ಒಬ್ರು ಇರ್ತಿದ್ರು. ನಮ್ಮ ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಇನ್ನೊಬ್ಬ ಯಾರೋ ಅವ್ರ ಅಸಿಸ್ಟೆಂಟ್ ಆಗಿರ್ಬೋದು, ಧನುಷ್ ಅಂತ, ಯಾರೋ ಒಬ್ಬರಲ್ಲೊಬ್ರು ಲೈಟ್ ಬಾಯ್ಸು, ಯೋಗಿ, ಬೇರೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸು ಎಷ್ಟು ಹೆಲ್ಪ್ ಮಾಡೋರು ನಮಗೆ. ನಗ್ಸೋರು ನಮಗೆ ತುಂಬಾ ಸುಸ್ತಾದಾಗ ತುಂಬಾ ನಗ್ಸೋರು, ಅವರೇ ಎನರ್ಜಿ ಕೊಡೋರು ನಮಗೆ. ಅವ್ರದ್ದೇ ಕೆಲಸ ಜಾಸ್ತಿ ಇದ್ರೂ ನಮ್ಮನ್ನು ತುಂಬಾ ನಗ್ಸೋರು ಅವರು. ನಿಜ. ನಾನಿದು ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ. ನಿಮ್ಮ ವಿಜುವಲಲ್ಲಿ ಒಂದು ಟಿಂಟ್ ಇದೆಲ್ಲ, ಆ ಕ್ರಾಫ್ಟಲ್ಲಿ ಒಂದು ಕಲರ್ ಇದೆ, ಆ ಮ್ಯೂಸಿಕಲ್ಲಿ ಒಂದು ಎನರ್ಜಿ ಇದೆ. ಆ್ಯಂಡ್ ನಿಮ್ಮಿಬ್ಬರದು ಜೋಡಿ ಅಂದರೆ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇರೋಂಥ ಜೋಡಿ, ಇದುವರೆಗೂ ನೋಡದೇ ಇರೋಂಥ ಜೋಡಿ. ಸೊ ಒಂದು ಮ್ಯಾಜಿಕ್ ಇದೆ, ಅದು ಒಂದು ಸೆಳೆತ ಇದೆ. ಅದು ಕೆಲವೊಂದು ಸಿನಿಮಾಗಳು ಮಾತ್ರ ಆ ಸೆಳೆತಕ್ಕೆ ಸಾಕ್ಷಿ. ನಿಮ್ಮ ಕಂಟೆಂಟ್ಸು ಅಥವಾ ನಿಮ್ಮ ಟೀಮ್ ಮಾಡ್ತಿರೋ ವಿಚಾರಕ್ಕೆ ತುಂಬ ಖುಷಿಯಾಗಿದೆ. ಅಂದರೆ ಆರ್ಗ್ಯಾನಿಕ್ ಆಗಿದೆ, ತುಂಬ ಆರ್ಗ್ಯಾನಿಕ್ ರೀಚ್, ಅದೇ ಬೆಸ್ಟ್ ರೀಚು. ಮತ್ತು ನಿಮಗೆ ಕಮೆಂಟ್ಸ್ ನೋಡಿರ್ತೀರ ನೀವು, ತುಂಬ ಖುಷಿ ಇದೆ. ಅಂದರೆ ಜನ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಸಿನಿಮಾ ಅಂದ್ರೆ ಇದೇ ಸೆಳೆತ ಬೇಕಾಗಿರೋದು. ಸೊ ಇದು ಎಲ್ಲ ಸಿನಿಮಾಗಳಿಗೂ ಆಗಲ್ಲ, ಎಲ್ಲ ಕೆಲಸಗಳು ಆಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಇದೊಂದು ಅಪರೂಪಕ್ಕಾಗುವಂಥ ವಿಷಯಗಳು. ಸೊ ನೀವಿಬ್ಬರು ಕೂಡ ಈ ಸಿನಿಮಾದ ನಾಯಕ ನಾಯಕಿ, ನೀವೇನೆ ಮೇಯ್ನ್. ನಿಮ್ಗೆ ಯಾವ ಥರದ್ದೊಂದು ಫೀಲ್ ಬಂತು ಅಂದರೆ ಫಸ್ಟಿಗೆ ಈ ವರ್ಕ್ ಮಾಡೋವಂಥ ಹಂತದಲ್ಲಿ ಹೇಗಿತ್ತು ಅಂತ? ಖಂಡಿತವಾಗ್ಲೂ ನನಗೆ ಇನ್ಫ್ಯಾಕ್ಟ್ ಆ ಒಂದು ಸೀನ್ ಇದೆ, ಇದು ಮುಂಚೆನೂ ಹೇಳಿದ್ದೀವಿ ಇದ್ರ ಬಗ್ಗೆ. ತುಂಬ ಇಂಪಾರ್ಟೆಂಟ್ ಸೀನು ನಮ್ಮ ಸಿನಿಮಾನಲ್ಲಿ. ನಮ್ಮಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಸೀನರಿ ಜೊತೆಗೆ ಏನು ಮಾತಿಲ್ಲದೆ ನಡೆಯುವಂಥ ಒಂದು ಸೀನು. ಆ ಸೀನಿಗೆ ನಾವು ಸುಮಾರು ಪ್ರಾಕ್ಟೀಸ್ ಮಾಡಿದ್ದೀವಿ. ವರ್ಕ್ಶಾಪಲ್ಲಿ ಕೂಡ ಅದ್ರ ಬಗ್ಗೆ ಯೋಚನೆಗಳು ಮಾಡಿದ್ದೀವಿ. ಈ ಕ್ಯಾರೆಕ್ಟರ್ಸ್ ಹೇಗಿರ್ತವೆ, ಅವ್ರದ್ದೇನು ರಿಯಾಕ್ಷನ್ಸ್ ಇರುತ್ತೆ, ಎಲ್ಲಿಂದ ಯೋಚನೆ ಮಾಡ್ತೀರಿ, ಎಲ್ಲಿಂದ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ವಿಷಯನ. ಬಿಕಾಸ್ ಅಲ್ಲಿ ಡೈಲಾಗ್ಸ್ ಇಲ್ಲ, ಬೇರೆ ಯಾವುದೋ ಒಂದು ಡಿವೈಸಿನ ಮುಖಾಂತರ ನಾವು ಮಾತಾಡ್ತಿದ್ದೀವಿ ಒಬ್ರೊಬ್ಬರ ನಡುವೆ. ಸೊ ಅದೊಂಥರ
ಅದು ಒಂದು ರೀತಿಯಲ್ಲಿ ಎಕ್ಸ್ಪೆರಿಮೆಂಟಲ್ ಅಂತ ಕರಿಬೋದು, ಬಟ್ ಅದಕ್ಕಿಂತ ಹೆಚ್ಚಾಗಿ ಆ್ಯಕ್ಟರ್ ಆಗಿ ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಒಂದು ಸೀನ್ನ ಮಾಡೋದಕ್ಕೆ. ಬಿಕಾಸ್ ಅದ್ರಲ್ಲಿ ಡೈಲಾಗ್ಸ್ ಇಲ್ಲ. ಡೈಲಾಗ್ಸ್ ಇಲ್ಲದೆ ನಿಮ್ಮ ಒಂದು ಪ್ರೆಸೆನ್ಸಿನ ಮುಖಾಂತರ ಅದನ್ನು ಕನ್ವೆ ಮಾಡೋದು ಒಂದು ವಿಷಯ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟವಾದ ವಿಷಯ. ಅಂದರೆ ತುಂಬ ಕಷ್ಟ ಕೂಡ ಅಂತ ನನಗೆ ಅನಿಸುತ್ತೆ. ಡೈಲಾಗ್ಸ್ ಇದ್ದಾಗ ಅದು ಈಸಿ ಆಗುತ್ತೆ ಹೇಳೋದಕ್ಕೆ. ಹೇಳಿ ಇನ್ ಕೇಸ್ ನಿಮ್ಗೆ ಎಮೋಷನ್ಸ್ ಬರದೇ ಹೋದರೂ ಡೈಲಾಗ್ಸ್ ಮುಖಾಂತರ ಕನ್ವೆ ಆಗಿಬಿಡುತ್ತೆ. ಬಟ್ ಅದು ಇಲ್ಲದೆ ಇರಬೇಕಾದ್ರೆ ಐ ಥಿಂಕ್ ಆ ಸೈಲೆನ್ಸಲ್ಲಿ ಕನ್ವೆ ಮಾಡುವಂಥದ್ದು ಭಾರಿ ಕಷ್ಟವಾದ ವಿಷಯ ಅಂತ ನನಗೆ ಜೆನ್ಯೂನ್ ಆಗಿ ಅನಿಸುತ್ತೆ. ಸೊ ಅದಕ್ಕೆ ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಅದು ಒಂದು ಸುಮಾರು ದಿನಗಳು ಶೂಟ್ ಆಗಿದೆ. ನಮ್ಮದು ಶೂಟ್ ಆಗಿ ಒಂದು ಐ ಥಿಂಕ್ ಒಂದು ವಾರದ ನಂತರ ಐ ಥಿಂಕ್ ಮಾಡಿರೋದಂಥ ಸೀನ್ ಇರ್ಬೋದು. ಅದು ಅರೌಂಡ್ ಒಂದು 7 ದಿನ ಶೂಟಿಂಗ್ ನಡೆದಿದೆ, ಅಲ್ಲಿ ಎಂಡ್ ಆಗಿರೋವಂಥ ಸೀನು. ಆ ಸೀನ್ ಮುಗಿದ ನಂತರ ನನಗಿನ್ನೂ ನೆನಪಿದೆ, ಪ್ರತಿಯೊಬ್ಬರಲ್ಲೂ ನಾವಿಬ್ರು ಅಂತೂ ಒಂಥರ ಒಳಗಡೆ ಏನೋ ಹಿಂಗೆ ಹೊರಗೆ ಹೋದಂಥ ಒಂದು ಫೀಲಿಂಗು. ಇವತ್ತೇನೋ ಖುಷಿ, ಅದು ಖುಷಿ ಒಂಥರ ಎಂಪ್ಟಿನೆಸ್ಸು, ಒಂಥರ ಒಳ್ಳೆ ಫೀಲಿಂಗು, ತುಂಬ ಚೆನ್ನಾಗಿರೋ ಫೀಲಿಂಗು. ಒಂದು ಸೆಕೆಂಡ್ಗೆ ನನಗೆ ಮಾತ್ರ ಅನ್ನಿಸ್ತಿದೆ ಅಂತ ಅಂದ್ಕೊಂಡಿದ್ದೆ. ಸರಿ, ಅಲ್ಲಿಂದ ಹೊರಗೆ ಬಂದು ಸುಮ್ಮನೆ ಹೀಗೆ ತಿರುಗಿ ನೋಡಿದೆ. ಸೆಟ್ಟಲ್ಲಿ ಇದ್ದಿದ್ದ ಪ್ರತಿಯೊಬ್ಬರು ಕೂಡ ಏನೋ ಒಂದು ಸೈಲೆನ್ಸಲ್ಲಿದ್ದರು. ಅವ್ರದ್ದು ಏನೋ ಒಂದು ತುಂಬ ಸಣ್ಣ ಆಲೋಚನೆನ, ತುಂಬ ಡೀಪ್ ಆಲೋಚನೆನ ಗೊತ್ತಿಲ್ಲ, ಬಟ್ ಒಂದು ಜಾಗದಲ್ಲಿದ್ದರು. ಅದನ್ನ ನೋಡಿದಾಗ, ಬಿಕಾಸ್ ನಮಗೆ ಅವರೇ ಫಸ್ಟ್ ಆಡಿಯನ್ಸು. ಥಿಯೇಟ್ರಲ್ಲಿ, ರಂಗಭೂಮಿನಲ್ಲಿ ನಿಮಗೆ ಸುಮಾರು ಆಡಿಯನ್ಸ್ ಇರ್ತಾರೆ. ಬಟ್ ಇಲ್ಲಿ ಸೆಟ್ಟಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಅವರೇ ನಮಗೆ ಆಡಿಯನ್ಸು. ಅವರು ಮುಖ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಥವಾ ಏನೋ ಕೆಡಿಸ್ಬಿಟ್ಟು ಬಂದಿದ್ದೀರಾ ಅಂತ. ಸೊ ಎಲ್ಲರಲ್ಲೂ ಇದ್ದಿದ್ದ ಒಂದು ಸೈಲೆನ್ಸ್ ನೋಡಿದಾಗ ನನಗನ್ನಿಸಿದ್ದು ಜೆನ್ಯೂನ್ ಆಗಿ, ಇಲ್ಲ ಏನೋ ಐ ಥಿಂಕ್ ಒಂದು ಸರಿಯಾದ ದಾರಿನಲ್ಲಿ ಹೋಗ್ತಿದ್ದೀವಿ. ಬಿಕಾಸ್ ಎಲ್ರಿಗೂ ಆ ಫೀಲಿಂಗ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಏನೋ ಇದೆ ಅಂತ ಅರ್ಥ. ಬರೀ ನನ್ನಲ್ಲಿ ನಾನು ಅಂದ್ಕೊಂಡಿದ್ದೆ ಅದು ಬೇರೆ ವಿಷಯ, ಅಥವಾ ಫಿಲ್ಮನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಹೇಳೋದು ಅನ್ನೋದು ಅದು ಬೇರೆ ವಿಷಯ. ಬಟ್ ಆ ಒಂದು ಕಮ್ಯುನಿಟಿ ಫೀಲಿಂಗ್ ಇದೆಯಲ್ಲ, ಎಲ್ರಿಗೂ ಒಂದೇ ಥರ ಆ ಫೀಲಿಂಗ್ ಅನ್ನಿಸಿದಾಗ ಏನೋ ಇದೆ ಅಂತಲೇ ಅನಿಸ್ತದೆ. ನನಗೆ ಅಲ್ಲಿ ತುಂಬ ಡೀಪಾಗಿ ಅಲ್ಲಿ ಫೀಲ್ ಆಯಿತು. ಈವನ್ ಆ ಸೀನ್ ಮಾಡೋದಕ್ಕಿಂತ ಮುಂಚೆ ನಮ್ಮಿಬ್ಬರಲ್ಲಿ ತುಂಬ ಭಯ ಆಯಿತು. ಯಾಕೆಂದರೆ ಇದಕ್ಕೆ ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡಿದ್ವಿ ಅಲ್ವಾ ನಾವು. ಸೊ ಯಾವತ್ತು ಇಡ್ತಾರೆ ಆ ಸೀನು, ಹೇಗೆ ಮಾಡ್ತೀವಿ, ಅದು ಚೆನ್ನಾಗಾಗಲಿಲ್ಲ ಅಂದರೆ ಅವ್ನು ಮಾಡ್ತಾನೆ, ನಾನು ಉಗಿಸ್ಕೊಳ್ತೀನಿ ಅನ್ನೋದೆಲ್ಲ ನನಗೆ ಸಕ್ಕತ್ ಭಯ ಆಯಿತು. ಆ ದಿನ ಇನ್ನೇನು ನಮಗೆ ಇನ್ಫಾರ್ಮ್ ಮಾಡಿದ್ರು, ನಾಳೆ ಮಾಡಬೇಕು ಅಂದರೆ ಇವತ್ತಿಗೆ ಇನ್ಫಾರ್ಮ್ ಮಾಡಿದರು. ನಾನಂತೂ ಫುಲ್ ನಡಗ್ತಾ ಇದ್ದೆ, ನಾಳೆ ಆದರೆ ಏನಪ್ಪ ಕತೆ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಲಕ್ಕಿಲಿ ಇಬ್ಬರು ಚೆನ್ನಾಗಿ ಮಾಡಿದ್ವಿ. ಸರಿಗೂ ತುಂಬ ಖುಷಿ ಆಯಿತು ಔಟ್ಪುಟ್ ಬಂದಿದ್ದು. ಅದೆಲ್ಲ ಚೆನ್ನಾಗಾದ್ಮೇಲೆ ಅದು ಸನ್ಸೆಟ್ಟಲ್ಲಿ ಇದ್ದಿದ್ದು ಶಾರ್ಟ್. ಅದು ಆ ಟೈಮ್ ಝೋನಲ್ಲೇ ಅದಷ್ಟನ್ನು ಮುಗಿಸ್ಬೇಕು ನಾವು ಪ್ರಾಪರಾಗಿ. ಸೊ ಆ ಪ್ರೆಷರು ಇತ್ತು ಅದ್ರ ಮಧ್ಯದಲ್ಲಿ. ಏನು ಒಂದೇ ದಿನದಲ್ಲಿ ಶೂಟ್ ಮಾಡಿದ್ರೆ ಹಂಗಾರೆ ಅಥವಾ ಇನ್ನೊಂದು ದಿನ ತಗೊಂಡ್ರ? ಒಂದೇ ದಿನ ಅಲ್ಲ, ಫಸ್ಟು ಬೆಳಗ್ಗೆಯಿಂದ ನಾವೊಂದು 3 ಗಂಟೆವರೆಗೂ ಏನೋ ಬೇರೆ ಸೀನ್ಸ್ ಮಾಡಿದ್ವಿ. ಆ ಪ್ರಾಪರ್ ಸನ್ಸೆಟ್ ಶಾರ್ಟಿಗೆ ನಾವು ಅಲ್ಲಿಗೆ ಹೋಗಿ ಆ ಟೈಮಲ್ಲಿ ಮುಗಿಸ್ಬಿಟ್ಟು ಬರ್ಬೇಕಾಯ್ತು. ಐ ಥಿಂಕ್ ಹಾರ್ಡ್ಲಿ ಒಂದು 3-4 hours ಅಷ್ಟೇ ಇದ್ದಿದ್ದು. ಅದು ಮುಗಿಸಾದ್ಮೇಲೆ ನಮಗೆಲ್ರಿಗೂ ಒಂಥರ ರಿಲೀಫ್ ಸಿಕ್ಕಿ, ಐ ಥಿಂಕ್ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆ ಸನ್ಸೆಟ್ ಶಾರ್ಟ್ ಮುಳುಗೋದನ್ನ ನೋಡಿ, ಎದುರುಗಡೆ ಆ ಬೀಚು ಇತ್ತು, ಅಲ್ಲೇ ಕೂತಿದ್ವಿ ನಾವು. ಇದು ವರ್ಕ್ಶಾಪ್ ಅಂತ ಹೇಳ್ತಿರಲ್ಲ, ಮನ್ಸೂರ್ ಅವ್ರ ವರ್ಕ್ಶಾಪ್ ಹೆಂಗ್ ಮಾಡ್ತಾರೆ? ಮನ್ಸೂರ್ ಸರ್ ಅವ್ರು ತೊಗೊಂಡಿದ್ದಲ್ಲ ವರ್ಕ್ಶಾಪು, ಅಂದರೆ ಅವರೇ ಅರೇಂಜ್ ಮಾಡಿಸಿದ್ದು. ಕೃಷ್ಣ ಹೆಬ್ಬಾಳೆ ಅವರು ನಮಗೆ ವರ್ಕ್ಶಾಪ್ ತೊಗೊಂಡಿದ್ರು. 15 days ಕ್ಯಾರೆಕ್ಟರ್ ಮೇಲೆ ನಾವು ವರ್ಕ್ಶಾಪ್ ಥರ ಮಾಡ್ತೀವಿ. ಅದಾದಮೇಲೆ ಸಂಜೆ ಆದ ತಕ್ಷಣ ನಮ್ಮದು ಮ್ಯೂಸಿಕ್ ವರ್ಕ್ಶಾಪು. ಮ್ಯೂಸಿಕ್ಕು ನೀವು ಅಥೆಂಟಿಕ್ ಆಗಿ ನುಡಿಸೋದನ್ನೆಲ್ಲ ಕಲ್ತ್ರ? ಅಂದರೆ ಬೇಸಿಕ್ಸಿಂದ ಸಾಂಗ್ಸಿಗೆ ಸೆಟ್ ಆಗೋ ಥರ ಇದರಲ್ಲಿ ನಾವು, ಯಾಕೆಂದರೆ ಆ ಕ್ಯಾರೆಕ್ಟರ್ಸು ಚಿಕ್ಕ ವಯಸ್ಸಿಂದಲೂ ಅವರು ಕಲ್ತಿರ್ತಾರೆ ಮ್ಯೂಸಿಕ್ನ, ಪ್ರೊಫೆಷ್ನಲ್ಸ್ ಆಲ್ರೆಡಿ ದೊಡ್ಡವ್ರು ಆಗಷ್ಟೊತ್ತಿಗೆ. ಸೊ ನಾವು ಆ ಲೆವೆಲಿಗೆ ಮ್ಯಾಚ್ ಮಾಡಬೇಕು ಅಲ್ವಾ. ಸೊ ಅದು ಟಾಸ್ಕ್ ಆಗಿತ್ತು. ಅಂದರೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಮ್ಯೂಸಿಕ್ ಕಲ್ತಿದ್ರಾ? ನಾನು ಕಲ್ತಿಲ್ಲ, ಗೊತ್ತಿತ್ತಾ? ವಯಸ್ಸಲ್ಲಿ ಇಷ್ಟ ಇತ್ತು, ತಂದೆ ತಾಯಿನೂ ಇದು ಮಾಡೋರು, ಎನ್ಕರೇಜ್ ಮಾಡೋರು. ಬಟ್ ನಾನು ಒಂದು ಸೆಷನ್ಗೆ ಹೋಗಿದ್ದೆ. ಒಂದು ತುಂಬ ಒಳ್ಳೆ ಟೀಚರ್ ಇದ್ದರು ನಮ್ಮ ಮನೆ ಹತ್ರ. ಅವ್ರ ಹತ್ರ 3 ದಿನ ಕಲೀದಕ್ಕೆ ಅಂತ ಹೋದೆ, ಕ್ಲಾಸಿಕಲ್ ಕರ್ನಾಟಿಕ್ ಸಂಗೀತ. ಹೋಗಿ 3 ದಿನ ಕಲಿತೆ. 4ನೇ ದಿವಸ ಅವ್ರ ಮಗ ನನ್ನ ಫ್ರೆಂಡ್ ಆದ. 5ನೇ ದಿವಸದಿಂದ ಅವನ ಮಗನ ಜೊತೆ ಸುತ್ತಾಡ್ತಿದ್ದೆ ನಾನು. ನಾವಿಬ್ಬರು ಫ್ರೆಂಡ್ಸ್ ಆಗಿ ಬೇರೆ ಕಡೆ ಎಲ್ಲೋ ಸುತ್ತಾಡ್ಕೊಂಡು ಬಿದ್ದಿರ್ತಿದ್ವಿ. ಸೊ ಹಾಗೆ ತಬಲಾ ಕಲ್ತಿದ್ದೆ.
ತಬ್ಲ ಕಲ್ತಿದ್ರ ಅವ್ರಿಗೆ? ತಬ್ಲಾನು ಸೇಮ್ ಇದೇ ಥರನೇ ಒಂದೂವರೆ ವಾರ ಹೋಗಿದ್ದೆ, ತಬ್ಲಾ ಎಲ್ಲ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಅದು ತುಂಬ ಇಷ್ಟ ಆಗಿತ್ತು. ಬಟ್ ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ, ಅಂದರೆ ಆರ್ಟ್ ಅಂದ್ರೆ ಒಂದು ಇಂಟ್ರೆಸ್ಟ್ ಇತ್ತು. ಸೊ ರಿದಮ್ ಅನ್ನೋದು ಪ್ರಾಬಬ್ಲಿ ನನಗೆ ತುಂಬ ಇಷ್ಟವಾದ ವಿಷಯ ಅಂತ ಇರ್ಬೋದೇನೋ. ಸೊ ಅದನ್ನೆಲ್ಲ ಕಲಿಬೇಕು ಅನ್ನೋದಿತ್ತು. ಬೇರೆ ಯಾರು ಹಾಡು ಹಾಡ್ತಿರ್ಬೇಕಾದ್ರೆ ನಾನು ಹಾಡಬೇಕು ಅನ್ನೋದೊಂದು ಆಸೆ ಇತ್ತು. ಬಟ್ ಅದನ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲಿಲ್ಲ. ನಿಧಾನಕ್ಕೆ ಥಿಯೇಟ್ರ್ ಮುಖಾಂತರ ಮಾಡ್ತಾ ಕಲಿಬೇಕಾಗಿ ಬಂತು ಹಾಡುಗಳನ್ನ. ಆ್ಯಂಡ್ ಆಮೇಲೆ ಹೋಗ್ತಾ ನಮಗೂ ಅರ್ಥ ಆಯಿತು, ಇಲ್ಲ ಇದು ಆರ್ಟ್ ಅಂದರೆ ಸುಮ್ಮನೆ ಆ್ಯಕ್ಟಿಂಗ್ ಬರುತ್ತೆ ಅಂತ ಅಂದ್ಕೊಂಡು ಹೋಗಿ ಮಾಡೋದಲ್ಲ, ಅದ್ರ ಬಗ್ಗೆ ಇನ್ನಷ್ಟು ಬಿಕಾಸ್ ಎಲ್ಲವೂ ಹೆಲ್ಪ್ ಆಗುತ್ತೆ. ಅದು ಪೇಂಟಿಂಗ್ಸೇ ಆಗಿರ್ಬೋದು, ಅದರಲ್ಲಿ ಆ ಡೆಪ್ತನ್ನು ಹುಡ್ಕಕ್ಕೆ ಹೋದಾಗ ಐ ಥಿಂಕ್ ಆ್ಯಕ್ಟರ್ ಆಗಿ ಕ್ಯಾರೆಕ್ಟರಲ್ಲೂ ಕೆಲವೊಂದು ಡೆಪ್ತನ್ನು ಹುಡ್ಕೋದಕ್ಕಾಗತ್ತೆ. ಇವಾಗ ಮನ್ಸೂರೇ ಕೂಡ ಅವರು ಆರ್ಟ್ ಇದರಿಂದ ಬಂದವರು. ಸೊ ಅವರು ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಎಸ್ಪೆಷಲಿ ಅವರ ಕ್ಯಾರೆಕ್ಟರ್ಸ್ನ ನೋಡಿದಾಗ ತುಂಬ ಸ್ಪೆಸಿಫಿಕ್ ಆಗಿ ಕೆಲವೊಂದು ಕಲರ್ಸ್ನ ಚೂಸ್ ಮಾಡಿರ್ತಾರೆ. ಆ್ಯಂಡ್ ಈ ವಿಷಯನ ನಾವು ಮುಂಚೆ ಕೂಡ ಹೇಳಿದ್ದೀವಿ. ಇವರಿಬ್ಬರು ಆಕಾಶ್ ಆ್ಯಂಡ್ ಭೂಮಿ. ಸೊ ಆ ಹೆಸರಿಟ್ಟಿರೋದಕ್ಕೂ ಕೂಡ ಒಂದು ಅರ್ಥ ಇದೆ, ಒಂದು ಹಿನ್ನೆಲೆ ಇದೆ. ಯೂಶಲಿ ಸಿನಿಮಾಗಳಲ್ಲಿ ಅಂದರೆ ವರ್ಕ್ಶಾಪ್ಸ್ ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ತುಂಬ ಉದಾಹರಣೆಗಳು, ಮತ್ತು ತುಂಬ ದೊಡ್ಡ ಕ್ರಾಫ್ಟ್ಗಳೆಲ್ಲ ಹಂಗೆ ಆಗಿರೋದು. ನಿಜ. ಸೊ ತುಂಬ ಜನ ಅಂದರೆ ಈ ಥರ ಡೈರೆಕ್ಟರ್ಸ್ ಇದ್ದಾರಲ್ಲ, ತುಂಬ ಸೆನ್ಸಿಬಲ್ಲು ಮತ್ತು ತುಂಬ ಡೆಪ್ತಾಗಿ ನೋಡ್ತಾರೆ ಸಿನಿಮಾನ ಅಥವಾ ವಿಷಯನ. ಮನ್ಸೂರೆ ಆ ವಿಚಾರಕ್ಕೆ ಆಲ್ರೆಡಿ ಅವ್ರು ಪ್ರೂವನ್. ಹೌದು. ಈ ಥರದ್ದು ಬಂದಾಗ ನಿಮಗೆ ಆಸ್ ಆರ್ಟಿಸ್ಟ್ಗಳು ನಿಮಗೆ ವರ್ಕ್ಶಾಪ್ ತೊಗೊಂಡಾಗ ಅದರದ್ದು ಇಂಪ್ಯಾಕ್ಟು ಆನ್ ಸೆಟ್ಟಲ್ಲಿ ಹೇಗಿತ್ತು? ಐ ಥಿಂಕ್ ನನಗೆ ಇವರು ಆಲ್ರೆಡಿ ತುಂಬ ರಂಗಭೂಮಿಯಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರು ಒಂದಷ್ಟು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾರೆ. ಸೊ ನನಗೆ ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಥರ. ನಾನು ರಂಗಶಂಕರದಲ್ಲೆಲ್ಲ ವರ್ಕ್ಶಾಪಿಗೆ ಹೋಗಿದ್ದೆ, ಬಟ್ ಮೂವಿಗೆ ವರ್ಕ್ಶಾಪ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನು. ಸೊ ನನಗದು ತುಂಬಾ ಹೆಲ್ಪ್ ಆಯಿತು. ಏಕೆಂದರೆ ಈ ಕ್ಯಾರೆಕ್ಟರ್ಸ್ ಏನು ನಾವು ಪ್ಲೇ ಮಾಡಿದ್ದೀವಿ ಅದು ತುಂಬ ಮೆಚ್ಯೂರ್ ಆಗಿರೋ ಅಂಥ ಒಂದು ರಿಲೇಷನ್ಶಿಪ್. ಸೊ ನಂಗೆ ಪರ್ಸ್ನಲಿ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನು ಅದಕ್ಕೆ ಬ್ಲೆಂಡ್ ಆಗಬೇಕು. ಆ ಎಕ್ಸ್ಪೀರಿಯನ್ಸ್ನ ನಾನು ತಿಳ್ಕೋಬೇಕು, ಏನಾಗುತ್ತೆ ಏನು ಅನ್ನೋದು ರೂಟ್ಸಿಂದ ತಿಳ್ಕೊಬೇಕಾಗಿತ್ತು. ಸೊ ಆ ಚಾಲೆಂಜ್ ಇತ್ತು. ಸೊ ಅದಕ್ಕೆ ನನಗೆ ಕೃಷ್ಣ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಈವನ್ ಸಮ್ಟೈಮ್ಸ್ ನನಗೆ ಅಂತಲೇ ಪರ್ಸ್ನಲ್ ಆಗಿ ಕ್ಲಾಸ್ ತೊಗೊಂಡು ಎಲ್ಲ ಏನೇನು ಇನ್ಪುಟ್ಸ್ ಕೊಡ್ಬೋದು, ಅಥವಾ ಬೇಸಿಕ್ಸ್ ಏನೇನು ಕ್ಯಾರೆಕ್ಟರಿಗೆ ಹೆಲ್ಪ್ ಆಗೋ ಥರ ಏನೇನು ಮಾಡ್ಬೋದು ಅನ್ನೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಅಲ್ಲಿ ಶಾರ್ಟಿಗೆ ಹೋದಾಗಲೂ ಅಥವಾ ಶೂಟ್ ಮಾಡುವಾಗ ಅದು ತುಂಬ ಚೆನ್ನಾಗಿ ಈಸಿ ಅನ್ನಿಸ್ತು ನನಗೆ ತಗೊಳ್ಳುವಾಗ. ಆ್ಯಂಡ್ ಸೀನ್ಸು ನಮಗೆ ಮುಂಚೆ ಆಲ್ರೆಡಿ ಸ್ಕ್ರಿಪ್ಟ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಆಲ್ರೆಡಿ ಪ್ರಿಪೇರ್ ಆಗಿ ಹೋಗಿದ್ವಿ. ಸೊ ಅಲ್ಲಿಗೆ ಬಂದ ತಕ್ಷಣ ಆ್ಯಂಡ್ ನಮಗೂ ಆ ಐಸ್ ಬ್ರೇಕ್ ಅನ್ನೋದೊಂದು ಮೂಮೆಂಟ್ ಆಗಿತ್ತು. ಸೊ ಇಬ್ಬರು ವಿ ಆರ್ ರೆಡಿ ಟು ಗೋ ಅನ್ನೋ ಥರ ಹೋದ್ವಿ. ಫಸ್ಟ್ ಡೇನೇ ಸೀನು ತುಂಬ ಚೆನ್ನಾಗಿ ಮಾಡಿದ್ವಿ. ತಾರಲ್ಲೇ ಇದ್ದಿದ್ದು ಸೀನು. ಸೊ ಸಕ್ಕತ್ ಎಂಜಾಯ್ ಮಾಡಿದ್ವಿ. ತಾರು ಒಂದು ರೋಲ್ ಪ್ಲೇ ಮಾಡಿದಲ್ಲ, ತುಂಬ ಅದೇ ಮೇನ್ ರೋಲು. ಅದನ್ನು ಮಾತಾಡ್ಸೋಣ ಆಮೇಲೆ. ಈಗ ನೀವು ದೂರ ತೀರ ಯಾನ ತುಂಬ ದೂರ ಓಡಾಡ್ಕೊಂಡು ಬಂದಿದ್ದೀರಾ. ಐ ಥಿಂಕ್ ಸಿನಿಮಾದಲ್ಲಿ ಅದನ್ನೇ ತೋರ್ಸಕ್ಕೆ ಹೊರಟಿದ್ದೀರಾ. ಈಗ ನಾನು ಅದನ್ನೇ ಮಾಡಿದ್ರೆ ಮತ್ತೆ ಸಿನಿಮಾ ಸೊ ಏನಿವಾಗ ಏನು ಹೇಳಕ್ ಹೋಗ್ತಿದ್ದೀರಾ? ಇಲ್ಲೇ ಅಂತೂ ಮುಗಿಸಲ್ಲ, ಮತ್ತೆ ಇದೇ ಟೇಬಲಲ್ಲಿ ಅಂತೂ ಮುಗಿಸಲ್ಲ. ಒಂದು ಸಣ್ಣ ಸಮೀಪ ತೀರ ಯಾನ ಹೋಗೋಣ ಅಂತ. ಓ ಸಮೀಪ ತೀರ ಹೆಂಗಿದೆ? ಸಕತ್ತಾಗಿದೆ. ಇದು ಸಮೀಪ ತೀರ ಏನ ಕನ್ನಡ ಪಿಕ್ಚರ್ ಟೈಟ್ಲು, ದೂರ ತೀರ ಯಾನ ನಿಮ್ಮ ಸಿನಿಮಾ ಟೈಟ್ಲು. ಸೊ ದೂರ ತೀರ ಯಾನದಲ್ಲಿ ಏನೇನು ಮಾಡಿದಿರೋ, ನೀವು ಯಾವ್ಯಾವ ದೂರ ತೀರದಿಂದ ಬಂದಿದ್ದೀರೋ ಎಲ್ಲನೂ ಮಾತಾಡಿಸ್ತೀನಿ. ಆ ಸಮೀಪ ತೀರ ಯಾನಕ್ಕೆ ಹೋಗೋಣ, ಹಂಗೆ ಮಾತಾಡಿಸ್ಕೊಂಡು. ಸೊ ನಾನು ಒಂದು ವಿಷಯ ಮರೆತೆ ಕಾಫಿ ಹೇಳೋದು. ನಾನು ಆ್ಯಕ್ಚುಲಿ ವಿಜಯ್ ಜೊತೆ ಕಾಫಿ ಜೊತೆ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇದು ವರ್ಕ್ಶಾಪ್ದು ಇನ್ನೊಂದು ವಿಷಯ ಅಂದರೆ ನನಗನ್ಸೋದು, ಜನರಲ್ ಆಗಿ ಆ್ಯಕ್ಟಿಂಗು ನಿಮ್ಮ ಲೈಫಲ್ಲಿ ಆಗಿರೋ ಕೆಲವೊಂದು ಎಕ್ಸ್ಪೀರಿಯನ್ಸಸ್ನ ಒಂದು ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ನ ಮುಖಾಂತರ ಹೊರಗೆ ತರೋದು. ರಿಯಲಿಸ್ಟಿಕ್ಲಿ ಪರ್ಫಾರ್ಮಿಂಗ್ ಇನ್ ಇಮ್ಯಾಜಿನರಿ ಸರ್ಕಮ್ಸ್ಟಾನ್ಸಸ್ ಅಲ್ವಾ. ವರ್ಕ್ಶಾಪಲ್ಲಿ ಐ ಥಿಂಕ್ ಆ ಐಸ್ ಬ್ರೇಕಿಂಗ್ ಅಂತ ಹೇಳ್ತಿದ್ದಲ್ಲ, ಕೆಲವೊಂದು ಮಿಸ್ಟೇಕ್ಸ್ ಮಾಡೋದಕ್ಕೆ ಒಂದು ಪಾಸಿಬಿಲಿಟಿ ಇರುತ್ತೆ. ನಮ್ಮ ತಲೆನಲ್ಲಿ ಕರೆಕ್ಟಾಗಿರೋ ಒಂದು ಐಡಿಯಾ ಇರ್ಬೋದು, ಬಟ್ ಐ ಥಿಂಕ್ ಅದನ್ನು ಡೈರೆಕ್ಟಾಗಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದಾಗ ಮೊದಲನೇದು ನೀವು ಅದು ಬರದೇ ಇರ್ಬೋದು, ಅದಕ್ಕೊಂಚೂರು ಟೈಮ್ ಕೊಡಬೇಕಾಗತ್ತೆ. ಆ ಒಂದು ಫೀಲಿಂಗ್ ಇರ್ಬೋದು, ಆ ಒಂದು ಹ್ಯಾಂಡ್ ಜೆಸ್ಚರೇ ಇರ್ಬೋದು. ಕನ್ವಿಕ್ಷನ್ ಜೊತೆ ಮಾಡೋದಕ್ಕೆ ಐ ಥಿಂಕ್ ಒಂದು 2-3 ಸಲ ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಐ ಥಿಂಕ್ ನಾವು ವರ್ಕ್ಶಾಪಲ್ಲಿ ಮಾಡಿದಾಗ ಇನ್ನೊಂಚೂರು ಬಾಡಿ ಫ್ರೀ ಆಗಿರುತ್ತೆ, ಒಂದು ಈಸ್ ಇರುತ್ತೆ ಬಾಡಿನಲ್ಲಿ, ಮೈಂಡಲ್ಲಿ. ಅದನ್ನು ಹೊರಗೆ ತರೋದಕ್ಕೆ ಇಲ್ಲ ನಾನು ಆಲ್ರೆಡಿ ಫೇಲ್ ಆಗಿಬಿಟ್ಟಿದ್ದೀನಿ ಸುಮಾರು ಸತಿ, ಇಲ್ಲಿ ನೋಡ್ಕೊಳ್ಳೋಣ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅದು ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಟರ್ಸಿಗೆ. ನನಗಂತೂ 100%. ನನಗೆ ಪ್ರತಿಯೊಂದು ಸಿನಿಮಾಗೆ ಮುಂಚೆನೂ
ವರ್ಕ್ಶಾಪ್ ಮಾಡಿ ಹೋದಾಗ ನನ್ನಲ್ಲಿ ಇದ್ದಿದ್ದು ಒಂದು ಕಾನ್ಫಿಡೆನ್ಸು, ಅಂದರೆ ಕಾನ್ಫಿಡೆನ್ಸ್ ಅಂತ ಆ ಥರ ಅಲ್ಲ, ಬಟ್ ಒಂದು ಇಲ್ಲ ನಂಗೆ ಬರುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಆ ವಿಲ್ ಪವರ್ ಇರುತ್ತಲ್ಲ, ಅದು ಇನ್ನಷ್ಟು ಹೆಚ್ಚು ಹುಟ್ಟುತ್ತೆ ಅಂತ ಅನ್ನಿಸ್ತು. ಅದು ತುಂಬ ಹೆಲ್ಪ್ ಆಗುತ್ತೆ. ನೀವು ಸುಮಲತಾ ಅವ್ರ ತರ ಕಾಣಿಸ್ತೀರ ಅಂತ ಯಾರು ಕೇಳಿಲ್ವಾ? ಎಷ್ಟೊಂದ್ ಜನ ಹಿಡಿಯೋದು. ಸುಮಲತಾ ಮತ್ತೆ ಪೂಜಾ ಹೆಗ್ಡೆ ಎರಡೂ ಹೇಳ್ತಾರೆ. ಬ್ಯಾಡ್ ಮನಸ್ಸಲ್ಲಂತೂ ಬಂದಿದ್ದ ದಿನಾನೇ ನೋಡಿದ್ರು, ಸುಮಲತಾನೇ ಸುಮಲತಾ. ನಾನ್ ನಂಬ್ತಾ ಇರ್ಲಿಲ್ಲ, ಇಲ್ಲ 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 ನನ್ನ ಹತ್ರ ಅಂತಿದ್ರು. ಐ ಮೀನ್ ಅವ್ರು ಅಷ್ಟು ಅಂದ ಇದಾರೆ, ಆ ಲೆವೆಲ್ಗೆಲ್ಲ ಏನಿಲ್ಲ. ಅಲ್ಲ, ನಾನು ಅವಾಗಿಂದ ಕೇಳ್ಬೇಕು, ಹಿಂಗ್ ತಿರುಗಿದಾಗೆಲ್ಲ ಅವ್ರನ್ನೇ ಮಾತಾಡಿಸ್ತಾ ಇದ್ದೀನಿ ಅನ್ನೋ ತರ ಫೀಲಿಂಗ್ ಆಗ್ತಿದೆ ನನಗೆ. ಹೆಂಗ್ ಸುಮಲತಾ ಅಂದ್ರೆ ಆಲ್ಮೋಸ್ಟ್ ತುಂಬಾ ಸಿಮಿಲಾರಿಟೀಸ್ ಇದೆ. ಇಲ್ಲ, ನನ್ ಪ್ರಿಯಾಂಕಾನೇ. ರೈಟ್ ಟೈಮ್ ಕಾಫಿ ಬಂತು. ನಿಮ್ದೊಂದು ಆ್ಯಡ್ ಇದೆಯಲ್ಲ, ಅದೇ ಕಾಫಿ ವಿಚಾರಕ್ಕೆ ಹೇಳ್ತಾ ಇದೆ. ಸೊ ಕೀರ್ತಿ ಸುರೇಶ್ ಅಂಡ್ ನೀವು, ನಾನು ಆ್ಯಕ್ಚುಲಿ ಫಸ್ಟು ಈ ಕಂಟೆಂಟ್ ಅದು ನಾನು ಹೇಳಿದ್ನಲ್ಲ, ನಿಮ್ಮದು ಫಸ್ಟ್ ಗ್ಲಿಮ್ಸ್ ಬಿಟ್ಟಾಗ ನಾನು ಕೇಳಿದೆ, ಇವರು ಕಾಫಿ ಆಡಲ್ಲಿ ಬರ್ತಾರಲ್ಲ ಅವ್ರು ತಾನೇ? ಓ, ಅದಕ್ಕೆ ನೀವು ಹೇಳಿದ್ದು ವಿಜಯ್ ಜೊತೆ ಕಾಫಿ ಕುಡ್ಕೊಂಡು ಮಾತಾಡ್ಬೇಕು. ಓ, ಕೀರ್ತಿ ಸುರೇಶ್ ಫ್ರೆಂಡ್ನ ಮೀಟ್ ಮಾಡಿ ಬರ್ತೀನಿ ಅಂತ ಹೋಗ್ತಾರೆ. ಇದೆ ಫ್ರೆಂಡ್ ಅಂತ. ವಾಯ್ಸ್ ನಿಮ್ದೇ ಅಲ್ವಾ ಅದು? ಹೌದು, ಅದನ್ನೇ ಅಂದ್ರೆ ವಾಯ್ಸ್ ತುಂಬ ಚೆನ್ನಾಗಿದೆ ವಿಜಯ್ ಆ್ಯಕ್ಚುಲಿ. ಅಂದರೆ ಅದೇ ಗಿಫ್ಟ್ ಅಲ್ವಾ, ಎಲ್ಲರಿಗೂ ಆ ಥರ ಸಿಗಲ್ಲ, ಕೆಲವ್ರಿಗೆ ಮಾತ್ರ ಆ ಬೇಸ್ ಸಿಗುತ್ತೆ. ಆ್ಯಂಡ್ ದ ವೇ ಯು ಆರ್ ಲುಕಿಂಗ್ ಅಂದರೆ ಅಷ್ಟು ನೀವು ಅಂದರೆ ಬೇಸಿಕಲಿ ಏನು ಅಂತ ಆಮೇಲೆ ಮಾತಾಡಿಸ್ತೀನಿ. ಜಸ್ಟ್ ಇದೊಂದು ಮನ್ಸೂರ ಹೆಂಗೆ ತೊಗೊಂಡ್ರು ನಿಮ್ಮನ್ನ ಅಂತ ನಾನು ಅದನ್ನೇ ಕೇಳಬೇಕು ಅಂತಿದ್ದೀನಿ. ಲಾಸ್ಟಿಗೆ ರಿಲೀಸ್ ಆದ ನಂತರ ಕೇಳ್ತೀನಿ, ಅಲ್ಲಿವರೆಗೂ ಕೇಳಲ್ಲ. ಅವರು ನನಗೆ ಕಾಲೇಜ್ ಸೀನಿಯರು, ಸೂಪರ್ ಸೀನಿಯರು. ಓ, ನೀವು ಚಿತ್ರಕಲಾ ಪರಿಷತ್ತಲ್ಲಿ ನಾನು ಆರ್ಟಿಸ್ಟಿನೇ ಓದಿದ್ದು, ಅವರು ಆರ್ಟಿಸ್ಟಿನೇ ತೊಗೊಂಡಿದ್ದು. ಸೊ ಅವರು ನಾನು ಅಲ್ಲಿ ಸಿಗ್ತಿದ್ದೆ, ಸುಮಾರು ಸಿಗ್ತಿದ್ರು. ನಾನು ಅವಾಗ ಥಿಯೇಟರಲ್ಲಿ ತುಂಬ ಆಸಕ್ತಿ ಇತ್ತು, ಸೊ ರಂಗಭೂಮಿನೇ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಕಾಲೇಜ್ಗೆ ಐ ಥಿಂಕ್ ನನ್ನ ಮೊದಲನೇ ನಾಟಕ ಕಾಲೇಜಲ್ಲೇ ಶುರು ಮಾಡಿದ್ದು. ಅಲ್ಲಿಂದ ಶುರು ಮಾಡಿ ನಂತರ ಕಂಟಿನ್ಯೂ ಮಾಡ್ಕೊಂಡಿದ್ದೆ ಅದನ್ನೇ. ಅದೇ ಟೈಮಲ್ಲಿ ಅವ್ರು ಹರಿವು ಮಾಡ್ತಿದ್ರು. ಹೌದು, ಐ ಥಿಂಕ್ ನಾನು ಅದೇ ಟೈಮ್ನಲ್ಲಿ ಥಿಯೇಟರ್ನ ಇನ್ನಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೆ. ನಾವು ಇನ್ಫ್ಯಾಕ್ಟ್ ಐ ಥಿಂಕ್ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಾಗಿತ್ತು ಹರಿವುಗೆ, ಬಟ್ ಅದೇ ನಾನು ಬೇರೆ ಯಾವುದೋ ಒಂದು ನಾಟಕ ನಡೀತಿತ್ತು ಆ ಟೈಮಲ್ಲಿ. ಸೊ ನನಗೆ ನಾಟಕ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಅನ್ನೋ ಥರ ಇದೆ ಅವಾಗ. ನಾಟಕನೇ ಮೇಯ್ನು ಅನ್ನೋ ಥರ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದನ್ನೇ ಅವ್ರಿಗೆ ಗೊತ್ತು, ಆವಾಗಲಿಂದನೂ ಪರಿಚಯ ಇತ್ತು. ಹರಿವಿನಲ್ಲಿ ವರ್ಕ್ ಮಾಡಬೇಕಾಗಿತ್ತು, ತುಂಬ ಆಸೆ ಇತ್ತು ಇಬ್ರಿಗೂ, ಬಟ್ ಅದೇ ಡೇಟ್ಸ್ ಪ್ರಾಬ್ಲಮ್ ಆಗಿತ್ತು. ಅದ ನಂತರ ಇವಾಗ ರೀಸೆಂಟಾಗಿ ಕೋವಿಡ್ ಟೈಮಲ್ಲಿ ಶಾರ್ಟ್ ಫಿಲ್ಮ್ಸ್ ಯಾವ್ದಾದ್ರು ಮಾಡೋದ ಅಂತಲೂ ಒಂದು ಮಾತುಕತೆ ಆಗಿತ್ತು ನಮ್ಮಿಬ್ಬರ ಮಧ್ಯೆ. ಬಟ್ ಅದು ಐ ಥಿಂಕ್ ಫಾರ್ ಬೇರೆ ಬೇರೆ ರೀಸನ್ಸು ವರ್ಕ್ ಆಗಲಿಲ್ಲ. ಫೈನಲಿ ಇದರಲ್ಲಿ ಆ್ಯಕ್ಟ್ 1970 ಕೂಡ ಅವ್ರ ಜೊತೆ ಮಾಡಿದ್ದೆ. ಪ್ರಮೋದ್ ಶೆಟ್ಟಿ ಅವರ ಒಂದು ಅಸಿಸ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ, ಸಣ್ಣದೊಂದು ಕ್ಯಾರೆಕ್ಟರ್. ಅದಾದ ನಂತರ ನಾನು ಕಾಯ್ತಿದ್ದೆ ಯಾವಾಗ ಮನ್ಸೂರ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಗತ್ತೆ ಅಂತ. ಈ ಥರ ಸಿಗತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ನನ್ನ ಲಕ್ಕು. ಒಂದು ಕೆಲಸ ಮಾಡೋಣ, ಎಸ್, ಕಾಫಿ ಕುಡಿದ್ಬಿಟ್ಟು ಹೋಗೋಣ. ಪ್ರಿಯಾಂಕಾಗೆ ಶೆಕೆ ಆಗ್ತಿದೆ ಅಲ್ಲಿ. ನನಗೂ ಶೆಕೆ ಆಗ್ತಿದೆ ಪ್ರಿಯಾಂಕಾ. ನೀವು ಕಾಫಿ ಕುಡಿಯಲ್ವಾ? ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ. ಮತ್ತೆ ಫ್ರೂಟ್ ಜ್ಯೂಸ್ ಇಷ್ಟ ಆಗುತ್ತೆ. ನಾನು ಇದುವರೆಗೂ ಕೂಡ ಕಾಫಿ ಟೀ ಮಾಡಿದ್ದೇ ಇಲ್ಲ, ನಂಗೆ ಮಾಡಕ್ಕೂ ಬರಲ್ಲ. ರೋಲ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇವಾಗಲೇ ಭವಿಷ್ಯ ನೋಡಿತಾ ಇದ್ದೀನಿ. ಕೆಲವರು ಕಾಫಿ ಟೀನಲ್ಲಿ ಬಿರಿಯಾನಿ ಎಲ್ಲ ಮಾಡ್ತಾರೆ ಗೊತ್ತಾ, ಮಸಾಲ ಅಂತ ಅಂದ್ಬಿಟ್ಟು ಮಾಡಲ್ವಾ? ಅದೇ ಅದೆಲ್ಲ ನಾನು ಗಾಬರಿ ಆಗ್ಬಿಟ್ಟೆ, ಈಗ ಕಾಫಿ ಟೀ ಬಿರಿಯಾನಿ ಹೆಂಗ್ ಮಾಡ್ತಾರೆ ಅಂತ. ಇನ್ನೇನು ಅಕ್ಕಿ ಒಂದು ಹಾಕಲ್ಲ ಅಷ್ಟೇ, ಎಲ್ಲ ಹಾಕ್ತಾರೆ. ಆಕ್ಚುಲಿ ಆ ಬಿರಿಯಾನಿ ಟೀ ತುಂಬಾ ಚೆನ್ನಾಗಿರುತ್ತೆ. ಏನೋ ಚಕ್ಕೆ ಲವಂಗ ಎಲ್ಲ, ಅದು ಮಸಾಲೆ ಟೀ ಅಲ್ವಾ? ಬಿರಿಯಾನಿ ಟೀ ನಾನು ಫಸ್ಟ್ ಟೈಮ್ ಕೇಳಿದ್ದು. ನನಗೆ ಆಕ್ಚುಲಿ ಆ ಟೀ ತುಂಬಾ ಇಷ್ಟ. ಅದು ಜೊತೆಗೆ ಇದು ಏನಂತಾರೆ, ಫಿಲ್ಟರಲ್ಲಿ ಮಾಡ್ತಾರೆ ನೋಡಿ, ಫಿಲ್ಟರಲ್ಲಿ ಡಿಕಾಕ್ಷನ್ ಹಾಕಿ ಟೀ ಮಾಡ್ತಾರೆ. ತಮಿಳ್ನಾಡಲ್ಲ ಜಾಸ್ತಿ ಮಾಡ್ತಾರೆ ಹಿಂಗೆ, ಇಷ್ಟು ಉದ್ದ ಇದ್ರದ್ದು ಡಿಕಾಕ್ಷನ್ ಹಾಕ್ಬಿಟ್ಟು. ಸೂಪರ್ ಟೇಸ್ಟ್ ಮಾತ್ರ ಅದು. ಕೇರಳದಲ್ಲೂ ಮಾಡ್ತಾರಲ್ಲ ತುಂಬಾ. ಹೌದು, ಕೇರಳ, ತಮಿಳ್ನಾಡು ಐ ಥಿಂಕ್ ಅದನ್ನ ತುಂಬಾ ಮಾಡ್ತಾರೆ. ಬೆಂಗಳೂರಲ್ಲಿ ಅಲ್ಲಲ್ಲಿ ಶುರುವಾಗಿದೆ ಮುರುಗನ್ ಟೀ ಸ್ಟಾಲ್ ಅಂತ. ಮಡ್ರಾಸ್ ಕಾಫಿ ಶಾಪ್ ಇಲ್ಲಿದೆ ಅಲ್ಲ, ಆರ್ ಆರ್ ನಗರದಲ್ಲಿ ಒಂದಿದೆ. ಮೈಸೂರಲ್ಲ ಇರೋದ ನೀವು? ಬೆಂಗಳೂರು ಬಂದಿಲ್ವಾ? ಬೆಂಗಳೂರಲ್ಲೇ ಇರೋದು. ಇವಾಗ ವರ್ಕ್ ಮಾಡ್ತಾ ಇರುವಾಗ ಬ್ಯಾಂಗ್ಳೂರಲ್ಲೇ ಇರ್ತೀನಿ, ಇಲ್ಲ ಅಂದರೆ ಮನೆ ಮೈಸೂರು. ನಾನು ಚಿಕ್ಕ ವಯಸ್ಸಿಂದ ತುಂಬ ಊರು ಸುತ್ತಾಡ್ಬಿಟ್ಟಿದ್ದೀನಿ, ಅದಕ್ಕೆ ಒಂದು ಕಡೆ ಇರ್ಲಿಕ್ಕಾಗಲ್ಲ ನನಗೆ. ಒಳ್ಳೆ ಸಿನಿಮಾ ಅಲ್ವಾ ಹಂಗಾದ್ರೆ ನಿಮಗೆ? ಊರು ಸುತ್ತವ್ರಿಗೆ ನನಗೆ ಬೇಕಾಗಿರೋ ಥರನೇ ಇತ್ತು. ನಂಗೆ ಲಿಟ್ರಲಿ ಲಾಸ್ಟ್ ಡೇ ಶೂಟಿಂಗ್ ಫಸ್ಟ್ ಸ್ಕೆಡ್ಯೂಲಲ್ಲಿ ವಾಪಸ್ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಸರಿ, ಇನ್ನೂ ಒಂದು ಸ್ಕೆಡ್ಯೂಲ್ ಇಲ್ಲೇ ಮಾಡಿಬಿಡೋಣ ಅನ್ನೋ ರೇಂಜಲ್ಲಿದ್ದೆ ನಾನು. ಎಷ್ಟು ದಿನ ಶೂಟ್ ಮಾಡಿದ್ದು? 40 ದಿನ ಅಂತ ಅನ್ಕೋಬೋದಲ್ಲ,
ಆಲ್ಮೋಸ್ಟ್ ಅರೌಂಡ್ 40 days. ಅಂದರೆ ಒಂದು 15 days ಟ್ರಾವೆಲಿಂಗು, ಇನ್ನು ಉಳಿದಿದ್ದು ಇಲ್ಲೇ ಲೋಕಲಲ್ಲಿ ಮಾಡುತ್ತೆ. ಕಾಫಿನೇ ಮಾಡಕ್ ಬರಲ್ಲ, ಅಡುಗೆ ಹೆಂಗ್ ಮಾಡಿದ್ರು ಅಂತ? ಸರ್ ಅಡುಗೆ ಬರುತ್ತೆ. ಅಡುಗೆ ಬರುತ್ತೆ, ಕಾಫಿ ಟೀ ಬರಲ್ಲ. ಕಾಫಿ ಟೀ ಮಾಡಕ್ ಬರಲ್ಲ. ಅದು ನೀರು ಬಿಸಿ ಮಾಡೋದು ಕಷ್ಟ, ಅದು ಎಷ್ಟು ಬಿಸಿ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅನ್ಸುತ್ತೆ. ಕನ್ಸಿಸ್ಟೆನ್ಸಿ ಹೇಳ್ತಾರೆ ಅದು. ಎಷ್ಟು ಟ್ರೋಲ್ ಮಾಡ್ತೀರಾ ನಾನು. ಕಾಫಿ ಪ್ರಿಯರಿಗೆ ಗೊತ್ತು, ಮೊನ್ನೆ ನಮ್ಮ ಅನೂಪ್ ಸೆಳಿನ್ ಸರ್ ಒಂದು ಸಾಂಗ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್. ಕಾಫಿ ಮೇಲೆ ಸುನೀಲ್ ರಾವ್ ಅವರು ಆ ಸಾಂಗು ಬರೀ ಕಾಫಿ ಇಟ್ಕೊಂಡು ಕಾಫಿ ಮೇಲೆನೇ ಒಂದು ಸಾಂಗ್ ಮಾಡಿದ್ದಾರೆ. ಓಕೆ, ಅದು ಚೆನ್ನಾಗಿ ಹೋಗ್ತಾ ಇದೆ ಸಾಂಗು. ಆ್ಯಕ್ಚುಲಿ ಅದು ನಂಗೆ ಸಖತ್ ಕನೆಕ್ಟ್ ಆಗುತ್ತೆ. ಏನಪ್ಪ ನಮ್ಮ ಫೀಲಿಂಗ್ನ, ಕಾಫಿ ಪ್ರಿಯರ ಫೀಲಿಂಗ್ನ ಹೇಳಿದ್ದಾರೆ ಅವರು. ನೀವು ಯಾರೇ ಕಾಫಿ ಕುಡಿಯೋರ್ಗು ಅದು ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ. ಅದೇ ಇವತ್ತು ಕಾಫಿ ವಿಜಯಿಂದ. ಆಕ್ಚುಲಿ ನಿಮ್ಮ ಬ್ರ್ಯಾಂಡಲ್ಲೇ ಒಂದು ಕಾಫಿ ಶುರು ಮಾಡ್ಬೋದು ನೀವು, ಬಿಸ್ನೆಸ್. ವಿಜಯ್ಸ್ ಕಾಫಿ ಇದೆಯಾ? ಇದ್ರೆ ಮಾರ್ಕೆಟಿಂಗ್ ಮಾಡ್ತಿದ್ವಿ, ಇಲ್ಲ ಅಂದ್ರೆ ವಿಜಯ್ ಕೃಷ್ಣ ಅಂದ್ರೆ ಅಪ್ಪನ ಹೆಸರಾ? ಇಲ್ಲ, ನನ್ನ ಹೆಸರೇನೆ. ಅಪ್ಪನ ಹೆಸರು ಅಳಸಿಂಗರನ್ ಅಂತ. ಏನು ಹಂಗಂದ್ರೆ ತಮಿಳ್? ಮುದ್ದಾದ ಅಂತಲ್ಲ, ಬ್ಯೂಟಿಫುಲ್ ಲಯನ್, ಅಳಗಿಯ ಸಿಂಗಮ್ ಅಂತ. ಅದು ನಿಮ್ಮ ಮಾತೃಭಾಷೆ ಬೇರೆ? ತಮಿಳಲ್ಲ, ಆ್ಯಕ್ಚುಲಿ ನಂದು ಕನ್ನಡನೇ. ಬಟ್ ಐ ಥಿಂಕ್ ಟ್ಯಾಂಬ್ರಾಮ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಅದು ಬಂದಿರೋದು. ನಿಮ್ಮ ಶಬ್ದಗಳು ಉಚ್ಚಾರಣೆ ತುಂಬ ಸ್ಪಷ್ಟವಾಗಿದೆ, ಆಮೇಲೆ ಧ್ವನಿ ಚೆನ್ನಾಗಿದೆ. ಇಲ್ಲ, ನನಗೆ ಚಿಕ್ಕ ವಯಸ್ಸಿಂದನೂ ಅವ್ರು ಕನ್ನಡದಲ್ಲೇ ಮಾತಾಡ್ಸಿರೋದು. ಇನ್ಫ್ಯಾಕ್ಟ್ ಇವಾಗ ಅನ್ಸುತ್ತೆ ಎರಡೂ ಭಾಷೆ ಮಾತಾಡಿಸ್ಬೇಕಾಗಿತ್ತು ಅಂತ. ಬಿಕಾಸ್ ಅವಾಗ ಇನ್ನಷ್ಟು ಕಲ್ತಿರುವೆ ಭಾಷೆ. ಲೈಕ್ ಇವಾಗ ಹಿಂದಿ ಪ್ರಾಜೆಕ್ಟ್ಸ್ ಮಾಡಿದ್ರಿಂದ ಹಿಂದಿ ಕಲಿಯೋ ಹಂಗೆ ಆಯಿತು ನನಗೆ. ಇಲ್ಲಾಂದರೆ ಹಿಂದಿನೂ ಬರ್ತಿರ್ಲಿಲ್ಲ, ಮುಂಚೆ ತುಂಬ ಕಡಿಮೆ ಬರ್ತಿತ್ತು. ಕನ್ನಡ ಇಂಗ್ಲೀಷ್ ಬಿಟ್ಟರೆ ಐ ಥಿಂಕ್ ಇನ್ನು ಯಾವುದೇ ಭಾಷೆಗೂ ನನಗೇನು ಜಾಸ್ತಿ ಗೊತ್ತು ಅನ್ನೋ ಥರ ಏನೂ ಇರಲಿಲ್ಲ. ಅದನ್ನೆಲ್ಲ ಕಲಿಬೇಕಾಯಿತು. ಸೊ ನನಗೆ ಭಾಷೆನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಪ್ರತಿಯೊಂದು ಭಾಷೆನಲ್ಲೂ ಅದರಲ್ಲಿರೋ ಒಂದು ಫೀಲಿಂಗ್ ಇದೆ, ಒಂದು ಪೊಯಿಟ್ರಿ ಇದೆ, ಒಂದು ರಿದಮ್ ಇದೆ. ಅದು ಆ್ಯಕ್ಟರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಹಂಗಾರೆ ಹೋಗ್ತಾ ಮಾತಾಡೋಣ, ನಡೀರಿ.